ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ 2ನೇ ಸಂಕಲನಾತ್ಮಕ ಮೌಲ್ಯಮಾಪನ ಮಾರ್ಚ್ 2026ರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಇಲ್ಲಿಗೆ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀವಿ. ವೀಡಿಯೋಸನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಇನ್ನೇನು ಕೆಲವೇ ದಿನಗಳಿವೆ ನಿಮ್ಮ ಎಕ್ಸಾಮ್ಗೆ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆ ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಸೊ ಫಸ್ಟ್ ಕ್ವಶನ್, ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಕೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಡೈರೆಕ್ಟಾಗಿ ನೀವು ಹಾಕ್ತೀರಾ ಪುರಂದರದಾಸರು. ಬಹಳ ಈಸಿ ಇರೋ ಕ್ವಶನ್ ಮಕ್ಕಳ. ಪುರಂದರದಾಸರನ್ನು ನಾವು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್, ಭಾರತದ ರಾಷ್ಟ್ರ ಪಕ್ಷಿ ಕೇಳಿದರೆ ಅದು ನವಿಲು ಆಗಿರ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 3ನೇ ಪ್ರಶ್ನೆ, ಭಾರತದ ಈಶಾನ್ಯ ವಲಯದ ಆದಿವಾಸಿಗಳು ಈ ಜನಾಂಗಕ್ಕೆ ಸೇರಿದವರು. ದ್ರಾವಿಡರು, ಆರ್ಯರು, ಮಂಗೋಲರು, ಮೆಡಿಟೇರಿಯನ್ನರು ಅಂತ ಇದೆ ಮಕ್ಕಳ. ಸೊ ಈಶಾನ್ಯ ವಲಯದ ಆದಿವಾಸಿಗಳನ್ನು ಮಂಗೋಲರು ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್, ನೀವು ಅಮೆಜಾನ್ನಲ್ಲಿ ವಸ್ತುವನ್ನು ಮನೆ ಬಾಗಿಲಿಗೆ ತರಿಸಿಕೊಂಡರೆ ಅದು ಅಂತರ್ಜಾಲ ಮಾರುಕಟ್ಟೆ, ಟೆಲಿಶಾಪಿಂಗ್, ಪ್ರಾಸ್ತಾವಿಕ ಮಾರುಕಟ್ಟೆ, ಅಂಚೆ ಮಾರುಕಟ್ಟೆ. ಸೊ ಅದು ಟೆಲಿಶಾಪಿಂಗ್ ಆಗಿರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ, ಆಧುನಿಕ ಯುರೋಪಿನಲ್ಲಿ ರಾಜ್ಯಗಳ ಉಗಮಕ್ಕೆ ಕಾರಣವಾದದ್ದು. ಸೊ ಇಲ್ಲಿ ವ್ಯಾಪಾರದ ಬೆಳವಣಿಗೆ, ಉಳಿಗಮಾನ್ಯ ಪದ್ಧತಿಯ ಅವನತಿ, ರಾಜಪ್ರಭುತ್ವದ ಉದಯ, ಧಾರ್ಮಿಕ ಬಿಕ್ಕಟ್ಟು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಸರಿಯಾದ ಉತ್ತರ ಉಳಿಗಮಾನ್ಯ ಪದ್ಧತಿಯ ಅವನತಿ ಆಗಿರ್ತದೆ. 6ನೇ ಪ್ರಶ್ನೆ, ಈ ನದಿಗಳು ಅತಿ ಹೆಚ್ಚು ಜಲಶಕ್ತಿ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿವೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ 4 ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳ. ಇದರಲ್ಲಿ ಹೆಚ್ಚು ಜಲಶಕ್ತಿ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವಂಥದ್ದು ಪಶ್ಚಿಮಾಮುಖವಾಗಿ ಹರಿಯುವಂತಹ ನದಿಗಳಾಗಿರ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 7th ಕ್ವಶನ್, ಅವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣ ಕೇಳಿದ್ದಾರೆ. ಸೊ ಸಣ್ಣ ಗಾತ್ರ, ವೈಯಕ್ತಿಕ ಸ್ವಾತಂತ್ರ್ಯ, ಹಿರಿತನದ ತತ್ವ, ವಿಲಾಸವಾದ. ಸೊ ಅದು ಹಿರಿತನದ ತತ್ವ ಆಗಿರ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 8th ಕ್ವಶನ್, 1991ರ ಆರ್ಥಿಕ ಸುಧಾರಣೆಗಳು ಇದಕ್ಕೆ ಮಹತ್ವವನ್ನು ನೀಡಿದೆ. ಸೊ ಅದು ಖಾಸಗೀಕರಣಕ್ಕೆ ಮಹತ್ವವನ್ನು ನೀಡಿದೆ ಮಕ್ಕಳ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಕ್ಕಳ. ನೆಕ್ಸ್ಟ್, ಸೆಕೆಂಡ್ ಮೇನ್, ಪ್ರತಿಯೊಂದು ಪ್ರಶ್ನೆಗೆ 1 ಅಂಕದಲ್ಲಿ ಉತ್ತರಿಸಲಿಕ್ಕೆ ಕೇಳ್ತಾರೆ. 9ನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ಬದಲಾವಣೆ ಮಾಡಿದ ಮುಖ್ಯ ಉದ್ದೇಶವನ್ನು ಕೇಳಿದ್ದಾರೆ. ಯಾಕೆಂತ ಹೇಳಿದರೆ ವಿಶಾಲ ಸಾಮ್ರಾಜ್ಯದ ನಿರ್ವಹಣೆ ಮತ್ತು ಮಂಗೋಲರ ದಾಳಿಯಿಂದ ರಾಜಧಾನಿಯನ್ನು ರಕ್ಷಿಸಿಕೊಳ್ಳಲು ಈ ರೀತಿ ಮಾಡಲಾಗ್ತದೆ. 10ನೇ ಪ್ರಶ್ನೆ, ವಿಜಯನಗರದ ಯಾವ ವಂಶದ ದೊರೆಗಳು ಶ್ರೀ ವೈಷ್ಣವ ಪಂಥದ ಅನುಯಾಯಿಗಳಾಗಿದ್ದರು ಅಂತ ಕೇಳಿದರೆ ತುಳುವ ಮತ್ತು ಅರವೀಡ ದೊರೆಗಳು. ನೆಕ್ಸ್ಟು, ಕರ್ನಾಟಕದ ಕರಾವಳಿಯು ಯಾವ ಜಿಲ್ಲೆಗಳನ್ನು ಒಳಗೊಂಡಿದೆ? ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು. 12ನೇ ಪ್ರಶ್ನೆ, ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಎಂದರೇನು? ಸೊ ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲದ ಸ್ಥಿತಿಗೆ ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಅಂತ ಹೇಳಿ ಕರೆಯಲಾಗ್ತದೆ. 13ನೇದು, ಕಾರವಾರದ ಬಳಿ ಇರುವ ನೌಕಾನೆಲೆಯನ್ನು ಏನಂತ ಹೇಳಿ ಕರೆಯಲಾಗ್ತದೆ? ಅದನ್ನು ಸೀಬರ್ಡ್ ನೌಕಾನೆಲೆ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಸಮೂಹ ಮಾಧ್ಯಮಗಳನ್ನು ಹೆಸರಿಸಿ. ಸೊ ಏನಪ್ಪ ಸಮೂಹ ಮಾಧ್ಯಮಗಳು ಅಂದರೆ ದೂರದರ್ಶನ, ವೃತ್ತಪತ್ರಿಕೆ, ಸಾಮಾಜಿಕ ಜಾಲತಾಣಗಳು, ಚಲನಚಿತ್ರ, ರೇಡಿಯೋ, ನಿಯತಕಾಲಿಕೆಗಳು. ಇವುಗಳನ್ನು ನಾವು ಸಮೂಹ ಮಾಧ್ಯಮ ಅಂತ ಹೇಳಿ ಕರೆಯಲಾಗ್ತದೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯ ವಾಕ್ಯ ಯಾವುದು? ಒಂದು ರಾಜ್ಯ, ಹಲವು ಜಗತ್ತು. ನೆಕ್ಸ್ಟ್, ಸಾಂಪ್ರದಾಯಿಕ ಮಾರುಕಟ್ಟೆ ಎಂದರೇನು? ಹಳೆಯ ಕಾಲದಿಂದಲೂ ರೂಢಿಯಲ್ಲಿರುವಂತಹ ಮಾರುಕಟ್ಟೆಗಳಿಗೆ ಸಾಂಪ್ರದಾಯಿಕ ಮಾರುಕಟ್ಟೆ ಅಂತ ಹೇಳಿ ಕರೆಯಲಾಗ್ತದೆ. ಸೊ ಇದಿಷ್ಟು 1 ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಮಕ್ಕಳ. ನೆಕ್ಸ್ಟು 2 ಅಥವಾ 4 ಅಂಶಗಳಲ್ಲಿ ಬರೀಲಿಕ್ಕಿರುತ್ತೆ. 8 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ. 17ನೇ ಪ್ರಶ್ನೆ, ಮರಾಠ ಒಕ್ಕೂಟದಲ್ಲಿದ್ದಂತಹ ನಾಯಕರುಗಳನ್ನು ಹೆಸರಿಸಿ. ಗ್ವಾಲಿಯರ್ನ ಸಿಂಧ್ಯಾ, ಇಂದೂರಿನ ಹೊಳಲ್ಕರ್, ನಾಗಪುರದ ಭೋಸ್ಲೆ, ಬರೋಡಾದ ಗಾಯಕ್ವಾಡ್. ನೆಕ್ಸ್ಟ್ 18ನೆಯ ಪ್ರಶ್ನೆ, ಭೌಗೋಳಿಕ ಅನ್ವೇಷಣೆಯು ಹಲವಾರು ಪರಿಣಾಮಗಳನ್ನು ಉಂಟು ಮಾಡಿತು, ಸಮರ್ಥಿಸಿ ಅಂತೇಳಿ ಕೇಳಿದ್ದಾರೆ.
ಸೊ ಏನಪ್ಪ ಅಂತ ಹೇಳಿದರೆ, ವಸಾಹತು ಪ್ರಾರಂಭಿಸಲು ಯುರೋಪಿನ ದೇಶಗಳಲ್ಲಿ ಸ್ಪರ್ಧೆ, ವ್ಯಾಪಾರದ ಬಲ ಪಡೆಯಲು ಪೈಪೋಟಿ, ಕಚ್ಚಾ ವಸ್ತುಗಳಿಂದ ಕಂಪನಿಗಳು ಶ್ರೀಮಂತ, ಕೈಗಾರಿಕಾ ಕ್ರಾಂತಿಗಳ ಪ್ರಾರಂಭ, ಕ್ರೈಸ್ತ ಧರ್ಮದ ಪ್ರಚಾರ. 19ನೇ ಪ್ರಶ್ನೆ, ಮತಗಟ್ಟೆಯಲ್ಲಿನ ಮತದಾರರು ತನ್ನ ಗುರುತಿಗಾಗಿ ತೋರಿಸಬಹುದಾದ 4 ದಾಖಲೆಗಳನ್ನು ತಿಳಿಸಿ. ಸೊ ಚುನಾವಣೆಯ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪುಸ್ತಕ, ಪಾನ್ ಕಾರ್ಡ್. ಸೊ ಇದು ಯಾವುದಾದ್ರೂ ಒಂದನ್ನು ತೋರಿಸ್ಬೋದು. ಆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೇಳಿದರೆ, ಜನಪ್ರಿಯ ನ್ಯಾಯಾಲಯಗಳು, ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗಿವೆ ಏಕೆ? ಯಾಕೆಂತ ಹೇಳಿದರೆ ಅದು ರಾಜಿ ಸಂಧಾನಕ್ಕೆ ಉತ್ಸುಕ, ಶೀಘ್ರ ನ್ಯಾಯ ಸಿಗ್ತದೆ, ಅದರಲ್ಲಿ ಮಿತವ್ಯಯದಿಂದ ಕೂಡಿದೆ ಮತ್ತು ಇತರೆ ನ್ಯಾಯಾಲಯಗಳ ಕಾರ್ಯ ಒತ್ತಡ ಕಡಿಮೆ ಮಾಡ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಲಿಂಗ ಸಮಾನತೆ ತರುವಲ್ಲಿ ಸಹಾಯಕವಾದಂತಹ ಅಂಶಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡುವುದು, ಆರ್ಥಿಕ ಪ್ರಗತಿ, ನಗರಗಳ ಅಭಿವೃದ್ಧಿ, ಸಾಮಾಜಿಕ ಧೋರಣೆ. ಸೊ ಇದಿಷ್ಟು ಅದಕ್ಕೆ ಆನ್ಸರು. ಅದೇ ಪ್ರಶ್ನೆಗೆ ನಮಗೆ ಇನ್ನೊಂದು ಆಪ್ಷನನ್ನು ಕೇಳಿದರೆ, ಗ್ರಾಮ ಸಮುದಾಯದ ಪ್ರಮುಖ ಸಮಸ್ಯೆಗಳನ್ನು ಪಟ್ಟಿ ಮಾಡಿ. ಏನೆಲ್ಲ ಸಮಸ್ಯೆಗಳಿದ್ದಾವೆ? ಕೃಷಿ ಸಮಸ್ಯೆಗಳಿದ್ದಾವೆ, ಗುಡಿ ಕೈಗಾರಿಕಾ ಸಮಸ್ಯೆಗಳು, ಅನಕ್ಷರತೆ, ಬಡತನ ಮತ್ತು ನಿರುದ್ಯೋಗ, ಆರೋಗ್ಯ ವ್ಯವಸ್ಥೆಯ ಕೊರತೆ, ನಾಗರಿಕ ಸೌಲಭ್ಯಗಳ ಕೊರತೆ. 21ನೇ ಪ್ರಶ್ನೆ, ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡುತ್ತವೆ, ಸ್ಪಷ್ಟೀಕರಿಸಿ. ಹೌದು, ಅವು ನೀಡುತ್ತವೆ. ಯಾಕೆಂತ ಹೇಳಿದರೆ ಉದ್ಯೋಗವನ್ನು ವೃದ್ಧಿ ಮಾಡ್ತವೆ, ಕಚ್ಚಾ ವಸ್ತುಗಳ ಸದ್ಬಳಕೆ, ಕೃಷಿಗೆ ಪೂರಕ ಮತ್ತು ವಿನಿಮಯ, ವಿದೇಶಿ ವಿನಿಮಯ, ಮಾರುಕಟ್ಟೆ ಅಭಿವೃದ್ಧಿ, ದೇಶದ ಕಾರ್ಯಾಚರಣೆ. ಸೊ ಇವೆಲ್ಲವೂ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ಮಹತ್ವವನ್ನು ನೀಡ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಹಣದ ಕಾರ್ಯಗಳನ್ನು ತಿಳಿಸಿ. ಏನೆಲ್ಲ ಮಾಡುತ್ತೆ? ವಿನಿಮಯ ಮಾಧ್ಯಮಗಳು, ಮೌಲ್ಯಮಾಪನ, ವಿಳಂಬಿತ ಸಂದಾಯದ ಪ್ರಮಾಣ, ಮೌಲ್ಯ ಸಂಗ್ರಹ ಮತ್ತು ಮೌಲ್ಯ ವರ್ಗಾವಣೆ. 23ನೇ ಪ್ರಶ್ನೆ, ಗ್ರಾಹಕ ಹಕ್ಕುಗಳು ಯಾವ್ಯಾವು ಅಂತ ಕೇಳಿದರೆ, ರಕ್ಷಣೆಯ ಹಕ್ಕು, ಮಾಹಿತಿ ಪಡೆಯುವ ಹಕ್ಕು, ವಸ್ತುಗಳ ಆಯ್ಕೆಯ ಹಕ್ಕು, ಪರಿಹಾರ ಕೇಳುವ ಹಕ್ಕು, ಗ್ರಾಹಕ ಶಿಕ್ಷಣದ ಹಕ್ಕು. ನೆಕ್ಸ್ಟ್, ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿಗಿರುವಂತಹ ವ್ಯತ್ಯಾಸವನ್ನು ಕೇಳಿದ್ದಾರೆ ಮಕ್ಕಳ. ಏನು ವ್ಯತ್ಯಾಸ? ಕೆಂಪು ಮಣ್ಣು ನೀಸ್ ಶಿಲಾದ್ರವ್ಯದಿಂದ ರಚನೆಯಾಗಿದೆ. ಈ ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಕೆಂಪಾಗಿದೆ. ಸುಣ್ಣ ಮತ್ತು ಉಪ್ಪಿನಾಂಶ ಹೆಚ್ಚಿದೆ, ತೇವಾಂಶ ಸಾಮರ್ಥ್ಯ ಕಡಿಮೆ ಇದೆ. ಅದೇ ಕಪ್ಪು ಮಣ್ಣಿಗೆ ಬಂದರೆ ಬಸ್ಟಾಲ್ ಶಿಲೆಯಿಂದ ರಚನೆಯನ್ನು ಹೊಂದಿದೆ. ಮೆಗ್ನೀಷಿಯಂ, ಕಬ್ಬಿಣದ ಡೈಆಕ್ಸೈಡ್ ಇರುವುದರಿಂದ ಅದು ಕಪ್ಪಾಗಿದೆ. ಕಪ್ಪು ಅತ್ತಿ ಮಣ್ಣು ಎನ್ನುವರು, ತೇವಾಂಶ ಸಾಮರ್ಥ್ಯ ಹೆಚ್ಚು. ಸೊ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳಾಗಿತ್ತು. ನೆಕ್ಸ್ಟ್ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಬರಿಬೇಕು ಮಕ್ಕಳ. ಸೊ ಇಲ್ಲಿ 9 ಪ್ರಶ್ನೆಗಳು ಬರ್ತದೆ. 25ನೇ ಪ್ರಶ್ನೆ, ಯೇಸು ಕ್ರಿಸ್ತರ ಬೋಧನೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಏನೆಲ್ಲ ಬೋಧನೆಗಳು? ಸೊ ಇಲ್ಲಿ ದೇವರು ಒಬ್ಬನೇ, ಸರ್ವ ಜೀವರಾಶಿಗಳ ತಂದೆ, ಪ್ರತಿಯೊಬ್ಬರಲ್ಲಿ ಸೋದರತೆ, ಕಷ್ಟಪಡುವವರನ್ನು ಪ್ರೀತಿಸಬೇಕು, ಪರರಿಂದ ಏನನ್ನೂ ಬಯಸದೆ ಅವರ ಸೇವೆ ಮಾಡಬೇಕು, ಮಾನವನ ಸೇವೆ ದೇವನ ಸೇವೆಗೆ ಸಮ, ತಪ್ಪಿಗೆ ಪಶ್ಚಾತ್ತಾಪವನ್ನು ಪಡಬೇಕು, ನಮ್ಮ ಶತ್ರುಗಳನ್ನು ಪ್ರೀತಿಸಬೇಕು. ಇದು ಯೇಸು ಕ್ರಿಸ್ತರ ಬೋಧನೆಗಳಾಗಿರ್ತದೆ. ನೆಕ್ಸ್ಟ್ 26ನೇದು, ಗಿಯಾಸುದ್ದೀನ್ ಬಲ್ಬನು ಜಾರಿಗೆ ತಂದಂತಹ ಆಡಳಿತಾತ್ಮಕ ಸುಧಾರಣೆಗಳನ್ನು ವಿಶ್ಲೇಷಿಸಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಏನು? ಅವರು ತುರ್ಕಿ ಸರದಾರರ ದುರಾಡಳಿತ ನಿಯಂತ್ರಣವನ್ನು ಮಾಡ್ತಾರೆ, ಮಂಗೋಲರ ದಾಳಿಯಿಂದ ಕಾಪಾಡ್ತಾನೆ, ದರ್ಬಾರಿನಲ್ಲಿ ಸಂಪ್ರದಾಯ ಶಿಷ್ಟಾಚಾರ, ಸೇನೆಯ ಪುನರ್ ಸಂಘಟನೆ, ವಾಯುವ್ಯ ಗಡಿ ಭಾಗದಲ್ಲಿ ಕೋಟೆ ಕಟ್ಟಿಸ್ತಾರೆ, ಅನುಭವಿ ವಿಶ್ವಾಸಿಕ ಸೇನಾಪತಿಗಳ ನೇಮಕ. ಸೊ ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು, ಮೊಘಲರು ಕಲೆ ಮತ್ತು ವಾಸ್ತುಶಿಲ್ಪದ ಮಹಾಪೋಷಕರಾಗಿದ್ದರು, ಈ ಹೇಳಿಕೆಯನ್ನು ಅವರ ನಿರ್ಮಾಣಗಳಿಂದ ಸಮರ್ಥಿಸಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರುವ ಉತ್ತರವನ್ನು ನೋಡೋಣ ಮಕ್ಕಳ. ಇಲ್ಲಿ ನೋಡಿ, ಶಹಜಾನ್ ಕಟ್ಟಿಸಿದಂತಹ ಅಕ್ಬರಿ ಮಹಲ್, ತಾಜ್ ಮಹಲ್, ಜಹಾಂಗೀರ್ ಮಹಲ್, ಕೆಂಪು ಕೋಟೆ, ಮೋತಿ ಮಸೀದಿ, ದಿವಾನಿ ಕಾಜ್, ರಂಗಮಹಲ್. ಸೊ ಇದೆಲ್ಲ ಮೊಘಲರ ಒಂದು ಕಲೆಯ ಬಗ್ಗೆ ನಮಗೆ ತಿಳಿಸ್ಕೊಡ್ತದೆ. 27ನೇದು, ರಾಜ್ಯಸಭೆಯ ಸದಸ್ಯನಾಗಲು ಇರಬೇಕಾದಂಥ ಅರ್ಹತೆಗಳು ಏನೇನು? ಸೊ ಅವರು ಭಾರತದ ಪ್ರಜೆಯಾಗಿರಬೇಕು, ಫಸ್ಟ್ 30 ವಯಸ್ಸು ಆಗಿರಲೇಬೇಕು, ಲಾಭದಾಯಕ ಹುದ್ದೆಯಲ್ಲಿರಬಾರ್ದು, ಜೈಲು ಶಿಕ್ಷೆಗೆ ಗುರಿಯಾಗಿರಬಾರ್ದು, ದಿವಾಳಿ ಆಗಿರಬಾರ್ದು ಮತ್ತು ಮಾನಸಿಕ ಅಸ್ವಸ್ಥನಾಗಿರಬಾರ್ದು.
ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ರಾಜ್ಯಪಾಲರ ಶಾಸನೀಯ ಅಧಿಕಾರಗಳ ಕಾರ್ಯಗಳನ್ನು ವಿವರಿಸಿ. ಸೊ ಏನು, ಅಧಿವೇಶನ ಕರೆಯುವಂತಹ ಮತ್ತು ಮುಂದೂಡುವಂತಹ ಅಧಿಕಾರ ಅವರಿಗಿರ್ತದೆ. ವಿಧಾನಸಭೆಯನ್ನು ವಿಸರ್ಜನೆಯನ್ನು ಮಾಡಬಹುದು ಅವರು. ನೆಕ್ಸ್ಟ್ ವಿಧಾನ ಪರಿಷತ್ತಿಗೆ 1/6 ಸದಸ್ಯರ ನೇಮಕ. ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ, ಸಹಕಾರ ಚಳುವಳಿ ಪರಿಗಣಿಸಿ ನೇಮಕ. ಶಾಸಕಾಂಗ ಅಂಗೀಕರಿಸಿದ ಮಸೂದೆ ಅಂಕಿತ. ಮಸೂದೆಯನ್ನು ಪರಿಶೀಲಿಸಿ ಹಿಂತಿರುಗಿಸುವಂತಹ ಅಥವಾ ತಿರಸ್ಕರಿಸುವಂತಹ ಅಧಿಕಾರ ಅವರಿಗಿರ್ತದೆ. 28ನೇ ಪ್ರಶ್ನೆ, ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಕಂಡುಬರಲು ಕಾರಣವೇನು ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾಕೆ ಅಂದರೆ ಅಲ್ಲಿ ವೈಯಕ್ತಿಕತೆಗೆ ಇಂಪಾರ್ಟೆನ್ಸ್ ಜಾಸ್ತಿ ಇರ್ತದೆ. ವೈಯಕ್ತಿಕ ಸುಖ, ಸ್ವಯಂ ತೃಪ್ತಿ, ಆಸ್ತಿಯ ಹಕ್ಕು, ಬದಲಾದ ಸಾಮಾಜಿಕ ಮೌಲ್ಯಗಳು, ಸಾಮಾಜಿಕ ಸಂರಚನೆ, ಕೈಗಾರೀಕರಣ, ನಗರೀಕರಣ, ಧಾರ್ಮಿಕ ಪ್ರಭಾವ, ಕುಗ್ಗುವಿಕೆ. ನೆಕ್ಸ್ಟ್ 29ನೇ ಪ್ರಶ್ನೆ, ವೈಯಕ್ತಿಕ ನಿರ್ಧಾರವು ಗುಂಪು ನಿರ್ಧಾರಕ್ಕಿಂತ ಭಿನ್ನವಾಗಿದೆ ಹೇಗೆ ಅಂತ ಕೇಳಿದ್ದಾರೆ. ಸೊ ವೈಯಕ್ತಿಕ ನಿರ್ಧಾರ ಅಂದರೆ ಏಕ ವ್ಯಕ್ತಿ ಒಡೆತನದಲ್ಲಿರ್ತದೆ. ಸಣ್ಣ ಪ್ರಮಾಣದ ವ್ಯವಹಾರ, ಏಕ ವ್ಯಕ್ತಿ ನಿರ್ಧಾರ ವ್ಯಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿರ್ತದೆ. ಅದೇ ಗುಂಪು ನಿರ್ಧಾರಕ್ಕೆ ಬಂದರೆ ತಂಡದ ಒಡೆತನ, ಕೂಡು ಬಂಡವಾಳ ಸಂಸ್ಥೆಗಳಾಗಿರ್ತವೆ. ಇವು ಪಾಲುದಾರಿಕ ಸಂಸ್ಥೆಗಳಾಗಿವೆ ಮತ್ತು ಸಹಕಾರ ಸಂಘಗಳು ತೆಗೆದುಕೊಳ್ಳುವಂತಹ ನಿರ್ಧಾರಗಳಾಗಿರ್ತವೆ. ಸೊ ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಸಾಂಪ್ರದಾಯಿಕ ಮಾರುಕಟ್ಟೆ ಅಸಾಂಪ್ರದಾಯಿಕ ಮಾರುಕಟ್ಟೆಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ ಮಕ್ಕಳ. ನೋಡಿ, ನಿಮಗಿಲ್ಲಿ ಡಿಸ್ಪ್ಲೇ ಮೇಲೆ ಆನ್ಸರ್ ಕಾಣಿಸ್ತಾ ಇದೆಯಲ್ಲ, ಇದಿಷ್ಟನ್ನು ನೀವು ಪಾಯಿಂಟ್ಸನ್ನು ಬರೀಬೇಕು. ಸೊ ನೋಡಿಕೊಂಡು ಪಾಯಿಂಟ್ಸನ್ನು ಲಿಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಅಸ್ಸಾಂನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರದೇವನ ಪಾತ್ರವನ್ನು ತಿಳಿಸಲಿಕ್ಕೆ ಕೇಳಿದ್ದಾರೆ. ಸೊ ಶ್ರೀಮಂತ ಶಂಕರದೇವನ ಪಾತ್ರ ಏನಪ್ಪ ಅಂದರೆ, ಇವರು ಸಾಂಸ್ಕೃತಿಕ ಮತ್ತು ಸಂಗೀತದಲ್ಲಿ ಹೊಸತನವನ್ನು ಮೂಡಿಸ್ತಾರೆ. ಇವರ ಭಕ್ತಿ ಚಳುವಳಿ ಭಾರತದಲ್ಲಿ ಪ್ರಭಾವ ಬೀರ್ತದೆ. ಇವರು ಪ್ರಾರಂಭಿಸಿದಂತಹ ಚಳುವಳಿಯನ್ನು ಏಕಸರಣ ಧರ್ಮ ವೈಷ್ಣವ ಚಳುವಳಿ ಅಂತೇಳಿ ಕರೆದರು. ತಮ್ಮ ಪಂಥದಲ್ಲಿ ಸರಣೀಯ ಎಂಬ ಪದ್ಧತಿ ಪ್ರಾರಂಭ, ಸಾಮಾಜಿಕ ಕ್ರಾಂತಿಗೆ ನಾಂದಿ, ಏಕದೇವತಾ ಪೂಜೆ, ಕಟ್ಟುನಿಟ್ಟಾದಂತಹ ಧಾರ್ಮಿಕ ಚೌಕಟ್ಟು. ಸೊ ಇದಿಷ್ಟು ಶಂಕರದೇವನ ಪಾತ್ರವಾಗಿರ್ತದೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆಯ ಹಂಚಿಕೆಯನ್ನು ವಿವರಿಸಿ. ಸೊ ಕರ್ನಾಟಕದ ಚಿನ್ನದ ಗಣಿಗಾರಿಕೆ ಹಂಚಿಕೆ, ಕರ್ನಾಟಕದ ಚಿನ್ನದ ಗಣಿಗಾರಿಕೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಕರ್ನಾಟಕದ ಚಿನ್ನದ ನಾಡೆಂದೇ ಪ್ರಸಿದ್ಧಿಯಾಗಿದೆ. 18ನೇ ಶತಮಾನದಲ್ಲಿ ಕೋಲಾರದಲ್ಲಿ ಇದು ಪ್ರಾರಂಭವಾಗ್ತದೆ. ಪ್ರಸ್ತುತ ರಾಯಚೂರಿನ ಹಟ್ಟಿ ಅತಿ ದೊಡ್ಡ ಗಣಿಯಾಗಿದೆ. ತುಮಕೂರು ಜಿಲ್ಲೆಯ ಬೆಳ್ಳಾರದಲ್ಲಿ ಚಿನ್ನದ ನಿಕ್ಷೇಪವಿದೆ. ಸಿರಾ ಸಮೀಪದಲ್ಲಿರುವ ಅಜ್ಜೇನಹಳ್ಳಿಯಲ್ಲಿ ಉತ್ಪಾದನೆ. ಗದಗ ಜಿಲ್ಲೆಯ ಮುಳಗುಂದದಲ್ಲಿ ನಿಕ್ಷೇಪಗಳಿವೆ. ಹಾಸನ ಜಿಲ್ಲೆಯ ಕೆಂಪಿನಕೋಟೆಯಲ್ಲಿ ಪತ್ತೆ ಹಚ್ಚಲಾಗಿದೆ. ನೆಕ್ಸ್ಟ್ 32ನೇ ಪ್ರಶ್ನೆ, ರಸ್ತೆ ಸಾರಿಗೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಪ್ರವಾಸದಿಂದಾಗುವ ಲಾಭಗಳೇನು ಅಂತಲೂ ಸಹ ಕೇಳಿದ್ದಾರೆ ಮಕ್ಕಳ. ಸೊ ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ ಏನಪ್ಪ ಅಂದರೆ, ಸಾರಿಗೆ ದೇಶದ ಅಭಿವೃದ್ಧಿಯಲ್ಲಿ ಜೀವನಾಡಿ ಇದ್ದಂತೆ. ಆಹಾರ ಧಾನ್ಯಗಳನ್ನು ಮಾರುಕಟ್ಟೆಗೆ ಸಾಗಿಸಲು, ಕೃಷಿ ಉತ್ಪನ್ನಗಳನ್ನು ಸಾಗಿಸಲು ಸಹಾಯಕ. ಗೊಬ್ಬರ, ಕೃಷಿ ಉಪಕರಣ ಕೃಷಿ ವಲಯಕ್ಕೆ ಸಾಗಿಸಲು, ಗಣಿಗಳಿಂದ ಖನಿಜಗಳನ್ನು ಸಾಗಿಸಲು, ಕೈಗಾರಿಕೆಯಿಂದ ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಿಸಲು, ಪ್ರಯಾಣಿಕರನ್ನು ಸಾಗಿಸಲು ರಸ್ತೆ ಸಾರಿಗೆ ಅವಶ್ಯಕ. ಸೊ ಅದೇ ಪ್ರಶ್ನೆಗೆ ಒಂದು ಆಪ್ಷನ್ ಕೇಳಿ, ಪ್ರವಾಸ ಮಾಡುವುದರಿಂದ ಆಗುವ ಅನುಕೂಲಗಳೇನು ಅಂತ ಕೇಳಿದರೆ, ಜನರು ತಮ್ಮ ವ್ಯಾಪಾರ ವಹಿವಾಟುಗಳನ್ನು ನಡೆಸಲು, ಒಂದು ಸ್ಥಳಕ್ಕೆ ಕುತೂಹಲವನ್ನು ತಿಳಿದುಕೊಳ್ಳಲು, ಧಾರ್ಮಿಕ ಆಚರಣೆಗಳಿಗೆ ಪ್ರವಾಸವನ್ನು ಮಾಡ್ತಾರೆ. ಪ್ರವಾಸದಿಂದ ಮನಃಶಾಂತಿಯನ್ನು ಪಡೆದುಕೊಳ್ಳಲು, ಸುಂದರ ತಾಣಗಳನ್ನು ನೋಡುವ ಹಂಬಲದಿಂದ, ಆರೋಗ್ಯ ವೃದ್ಧಿಗಾಗಿ ಪ್ರವಾಸ, ವಿವಿಧ ಪ್ರದೇಶಗಳ ಸಂಸ್ಕೃತಿಯನ್ನು ತಿಳಿಯಲು ಮತ್ತು ಜನರ ಜೀವನ ಕ್ರಮವನ್ನು ತಿಳಿಯಲು ಪ್ರವಾಸ ಮಾಡುವುದು ಅನುಕೂಲವಾಗಿದೆ. ನೆಕ್ಸ್ಟ್ 33ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ತಿಳಿಸಿ ಅಥವಾ ಶ್ರಮದ ಲಕ್ಷಣಗಳೇನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು. ಸೊ ಭಾರತೀಯ ರಿಸರ್ವ್ ಬ್ಯಾಂಕಿನ ಲಕ್ಷಣಗಳು ಏನಪ್ಪ ಅಂದರೆ, ನೋಟು ಚಲಾವಣೆಯ ಏಕಸ್ವಾಮ್ಯ, ಸರ್ಕಾರದ ಬ್ಯಾಂಕಿಗಾಗಿ ಕಾರ್ಯನಿರ್ವಹಣೆ, ಬ್ಯಾಂಕುಗಳ ಬ್ಯಾಂಕು, ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯ, ಸಾಲದ ನಿಯಂತ್ರಕ, ವಿದೇಶಿ ವಿನಿಮಯದ ಮೇಲ್ವಿಚಾರಕ, ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ. ನೆಕ್ಸ್ಟ್ ಶ್ರಮದ ಲಕ್ಷಣಗಳು ಏನೇನು ಕೇಳಿದರೆ, ಶ್ರಮವನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ, ಶ್ರಮವನ್ನು ಸಂಗ್ರಹಿಸಲಾಗದು, ಶ್ರಮ ಕಡಿಮೆ ಚಲನಾತ್ಮಕವಾಗಿದೆ,
ಪೂರೈಕೆಯು ಕಾಲಕ್ಕೆ ತಕ್ಕಂತೆ ಬದಲಾವಣೆ, ಶ್ರಮ ಸಾಮರ್ಥ್ಯದಲ್ಲಿ ಭಿನ್ನತೆ, ಶ್ರಮ ಒಂದು ಚಟುವಟಿಕೆಯಾಗಿದೆ. ಸೊ ಇದಿಷ್ಟು ನಿಮಗೆ 3 ಅಂಕದ ಪ್ರಶ್ನೆಗಳಾಗಿರ್ತದೆ ಮಕ್ಕಳ. ನೆಕ್ಸ್ಟ್ 5th ಮೇನ್, ಪ್ರತಿಯೊಂದು ಪ್ರಶ್ನೆಗೆ 8 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ. ಇಲ್ಲಿ 4 ಅಂಕದ ಪ್ರಶ್ನೆಗಳು. ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಹಲವಾರು ಅಂಶಗಳು ಪ್ರಭಾವ ಬೀರುತ್ತವೆ, ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾವೆಲ್ಲ ಅಂಶಗಳು? ಕಚ್ಚಾ ವಸ್ತು, ಮಾರುಕಟ್ಟೆ, ಬಂದರು ಸೌಲಭ್ಯ, ಸಾರಿಗೆ ಸಂಪರ್ಕ, ಭೂಮಿಯ ಲಭ್ಯತೆ, ಶಕ್ತಿ ಸಂಪನ್ಮೂಲ, ಕಾರ್ಮಿಕ ಲಭ್ಯತೆ, ಸರ್ಕಾರದ ನೀತಿಗಳು. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ವ್ಯವಸಾಯವು ಕರ್ನಾಟಕದ ಆರ್ಥಿಕತೆಯ ಬೆನ್ನೆಲುಬಾಗಿದೆ ಅಂತ ಕೇಳಿದ್ದಾರೆ. ಯಾವ ರೀತಿ? ಮೊದಲನೇದಾಗಿ ಕರ್ನಾಟಕದ ಪುರಾತನ ವೃತ್ತಿಯಾಗಿದೆ, ಜೀವನಾಧಾರಿತ ಮುಖ್ಯ ವೃತ್ತಿಯಾಗಿದೆ, ಜನರಿಗೆ ಉದ್ಯೋಗವನ್ನು ನೀಡ್ತದೆ, ಜನರಿಗೆ ಆಹಾರ ಪೂರೈಕೆ ಮಾಡ್ತದೆ, ಕೈಗಾರಿಕೆಗಳಿಗೆ ಕಚ್ಚಾ ಸಂಪನ್ಮೂಲ ಒದಗಿಸ್ತದೆ, ರಾಜ್ಯದ ಆದಾಯದ ಮೂಲವಾಗಿದೆ, ವಿದೇಶಿ ವಿನಿಮಯವನ್ನು ಗಳಿಸಿಕೊಡ್ತದೆ, ತೃತೀಯ ವೃತ್ತಿಗೆ ಇದು ಪೂರಕವಾಗಿದೆ. ಸೊ ಇದಿಷ್ಟು ಆನ್ಸರನ್ನು ಬರೆದ್ರೆ ಮಕ್ಕಳು ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ. ನೆಕ್ಸ್ಟ್ 38ನೇ ಪ್ರಶ್ನೆ, 35ನೇ ಪ್ರಶ್ನೆ, ಇಟಲಿ ಏಕೀಕರಣದಲ್ಲಿ ಕೌಂಟ್ ಕೆವೋರರ ಪಾತ್ರವೇನು ಅಂತ ಹೇಳಿ ಕೇಳಿದ್ದಾರೆ. ಸೊ ನೋಡಿ, ಇಟಲಿಯ ಏಕೀಕರಣದ ಪ್ರಮುಖ ಪಾತ್ರವನ್ನು ಇವರು ವಹಿಸಿರ್ತಾರೆ. ರಿಸರ್ಮಿಮೆಂಟೋ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ, ಪ್ರಬಲ ಬರಹಗಳ ಮೂಲಕ ಜನರ ಮೇಲೆ ಪ್ರಭಾವ ಬೀರ್ತಾರೆ, ಆಸ್ಟ್ರಿಯಾವನ್ನು ಇಟಲಿಯಿಂದ ಬಿಡಿಸಲು ಪ್ರಯತ್ನಿಸ್ತಾರೆ, ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ, ಇಟಲಿಯ ಪ್ರಗತಿಪರ ರಾಜ್ಯ ಮಾಡಲು ಪ್ರಯತ್ನ, ಫ್ರಾನ್ಸ್ ದೇಶದೊಂದಿಗೆ ರಹಸ್ಯ ಒಪ್ಪಂದ ಮಾಡಿಕೊಳ್ತಾರೆ, ಸಾರ್ಡಿನಿಯಾವನ್ನು ಇಟಲಿಯಿಂದ ವಿಲೀನಗೊಳಿಸ್ತಾರೆ, ಗ್ಯಾಲ್ಬಾರ್ಡಿ ಸಿಸಿಲಿಯಾ ಮೇಲೆ ದಾಳಿಯನ್ನು ಮಾಡಲು ಪ್ರೋತ್ಸಾಹವನ್ನು ನೀಡ್ತಾರೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಭಾರತದ ಸಂವಿಧಾನದ ಲಕ್ಷಣಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಇದು ಬಹಳ ಈಸಿ ಆ್ಯಂಡ್ ತುಂಬ ಪಾಯಿಂಟ್ಸ್ ಇದೆ, ನೋಡ್ಕೊಳ್ಳಿ ಮಕ್ಕಳ. ಇದು ಲಿಖಿತ ಮತ್ತು ಬೃಹತ್ ಸಂವಿಧಾನ, ಭಾಗಶಃ ನಮ್ಯ ಮತ್ತು ಅನಮ್ಯ ಸಂವಿಧಾನ, ಸಂಸದೀಯ ಸರ್ಕಾರ, ಗಣತಂತ್ರ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಮೂಲಭೂತ ಹಕ್ಕುಗಳು, ಏಕೀಕೃತ ನ್ಯಾಯಾಂಗ, ಏಕಪೌರತ್ವ, ಸಾರ್ವಜನಿಕ ವಯಸ್ಕ ಮತದಾನ, ಪಕ್ಷ ಪದ್ಧತಿ. ಇದೆಲ್ಲ ಭಾರತ ಸಂವಿಧಾನದ ಲಕ್ಷಣಗಳಾಗಿದೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 37ನೇ ಪ್ರಶ್ನೆ, ಕೃಷ್ಣದೇವರಾಯರ ಅಪ್ರತಿಮ ಯೋಧ ಮತ್ತು ಚತುರ ಸೇನಾನಿಯಾಗಿದ್ದನು, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ನೋಡಿ ಅದಕ್ಕೆ ಕಂಪ್ಲೀಟ್ ಆನ್ಸರ್ಸ್ ಇಷ್ಟಿದೆ ನೋಡಿ ಮಕ್ಕಳ. ಇದಿಷ್ಟನ್ನು ನೋಡ್ಕೊಳ್ಳಿ. ಕೃಷ್ಣರಾಯ ಒಬ್ಬ ಚತುರ ಸೇನಾನಿ, ಯಾಕೆಂತ ಹೇಳಿದರೆ ಅವರು ಎಲ್ಲ ಯುದ್ಧಗಳನ್ನು ಗೆದ್ದು ದಕ್ಷಿಣದಲ್ಲಿ ಪ್ರಬಲವಾದ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ, ಉಮ್ಮತ್ತೂರಿನ ಗಂಗರಾಜನನ್ನು ಸೋಲಿಸ್ತಾನೆ, ರಾಯಚೂರಿನ ಕೋಟೆಯನ್ನು ವಶಪಡಿಸ್ಕೊಳ್ತಾನೆ, ಬಿಜಾಪುರದ ಸುಲ್ತಾನನಿಂದ ಗೋವೆಯನ್ನು ವಶಪಡಿಸ್ಕೊಳ್ತಾನೆ. ಸೊ ಇದಿಷ್ಟು ಆನ್ಸರ್ಸನ್ನು ನೀವಲ್ಲಿ ಬರೀರಿ ಮಕ್ಕಳ, ಪೂರ್ತಿ ಅಂಕ ಸಿಗುತ್ತೆ. ಅದೇ ಪ್ರಶ್ನೆಗೆ ಆಪ್ಷನ್ ಕೇಳಿ, ಬಸವೇಶ್ವರರು ಅನೇಕ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಆಚರಣೆಗೆ ತರ್ತಾರೆ, ವಿಶ್ಲೇಷಿಸಿ ಅಂತ ಹೇಳಿ ಕೇಳಿದ್ದಾರೆ. ಅದಕ್ಕೂ ಸಹ ನೋಡಿ ನಿಮಗೆ ಇಲ್ಲಿ ಆನ್ಸರ್ ಇದೆ. ಇವರು ಆಚರಣೆಯಲ್ಲಿದ್ದಂತಹ ಮೂಢನಂಬಿಕೆಗಳನ್ನು ಮತ್ತು ಕುರುಡ ನಂಬಿಕೆಗಳನ್ನು ಖಂಡಿಸ್ತಾರೆ, ಸಮಾಜದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ, ಸಮಾಜ ಸುಧಾರಣೆಯ ಜೊತೆಗೆ ಆತ್ಮ ಸುಧಾರಣೆಗೆ ಶ್ರಮಿಸ್ತಾರೆ, ದೇಹವು ದೇವಾಲಯ, ಅರಿವೇ ಗುರು ಎಂಬ ಕಲ್ಪನೆ, ಇಷ್ಟಲಿಂಗದ ಕಲ್ಪನೆ, ಏಕದೇವರ ಪ್ರತಿಪಾದನೆ, ಕಾಯಕದಾನ ದಾಸೋಹ ಎಂಬ ಹೊಸ ಪರಿಕಲ್ಪನೆಯನ್ನು ತರ್ತಾರೆ, ಕಾಯಕ ಸಿದ್ಧಾಂತವನ್ನು ಹೊತ್ತಿ ಹೇಳ್ತಾರೆ, ಕೆಲಸದಲ್ಲಿ ಯಾವುದೇ ಮೇಲು ಕೀಳಿಲ್ಲ, ದಾಸೋಹದ ಮೂಲಕ ಸಂಗ್ರಹಣ ಸಂಸ್ಕೃತಿಯನ್ನು ತೆಗೆದು ಹಾಕ್ತಾರೆ. ಸೊ ಇದಿಷ್ಟು ನಿಮಗೆ ಕ್ವಶನ್ ಆನ್ಸರ್ಸ್ ಆಗಿರ್ತದೆ ಮಕ್ಕಳ. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ, ನಿಮಗೆ ನೀಡಿರುವಂತಹ ಕರ್ನಾಟಕದ ನಕ್ಷೆಯಲ್ಲಿ ಕೆಳಗಿನ ಯಾವುದಾದ್ರೂ 5 ಗುರುತಿಸ್ಲಿಕ್ಕೆ ಹೇಳ್ತಾರೆ. ಸೊ ಇಲ್ಲಿ ನಿಮಗೆ ನೋಡಿ ಇಷ್ಟು ಭಾಗಗಳನ್ನ ಕೊಟ್ಟಿದ್ದಾರೆ, ಇವಿಷ್ಟನ್ನು ನೀವು ಅದರಲ್ಲಿ ಗುರುತಿಸ್ಬೇಕು ಮಕ್ಕಳ. ಇದರಲ್ಲಿ 5 ಮಾತ್ರ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಎಲ್ಲವನ್ನು ನಿಮಗೆ ನೋಡಿ ಇಲ್ಲಿ ಕರ್ನಾಟಕದ ನಕ್ಷೆ ಕಾಣಿಸ್ತಾ ಇದೆಯಲ್ಲ, ಇದಿಷ್ಟನ್ನು ಕೊಡಲಾಗಿದೆ. ಇದಿಷ್ಟನ್ನು ನೀವು ಔರದ್, ಕೃಷ್ಣ ಕಣಿವೆ, ಅನ್ಶಿ, ದಾವಣಗೆರೆ, ಕುದುರೆಮುಖ, ಕಾವೇರಿ ನದಿ, ಬೆಂಗಳೂರು, ಮಧುಗಿರಿ, ನಾಯಕನಹಟ್ಟಿ, ಚಿನ್ನದ ಗಣಿ. ಸೊ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ. ಇದರಲ್ಲಿ 5 ಪಾಯಿಂಟ್ಸನ್ನು ಮಾತ್ರ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಎಲ್ಲವನ್ನ ಕಲ್ತ್ಕೊಳ್ಳಿ ಮಕ್ಕಳ, ಎಕ್ಸಾಮ್ಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ ನಿಮಗೆ. ಸೊ ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಳ್ಳಿ. ಇದೇ ಕ್ವಶನ್ ಪೇಪರ್ ಬರುವ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ ಎಲ್ಲ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.